ಶಿಕ್ಷಣ ವಿಶ್ವವಿದ್ಯಾಲಯ ಬಂತು, ತಾಲೂಕು ಲೆವೆಲ್ನಲ್ಲಿ ಆಸ್ಪತ್ರೆಗಳಿಗೆ ಕಟ್ಟಿದ್ರು. ಮೈಸೂರಲ್ಲಿ ಅಷ್ಟೇ ಅಲ್ಲ, ಕೃಷ್ಣರಾಜೇಂದ್ರ ಆಸ್ಪತ್ರೆ ಅವರ ಸೋದರಿ ಹೆಸರಿನಲ್ಲಿ ಚೆಲುವಾಂಬ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆ. ಅರೆ ರಾಜ ಕಟ್ಟಲೇಬೇಕು, ಮಾಡಲೇಬೇಕು, ರಾಜನ ಕರ್ತವ್ಯ. ಮಾಡಿದರು ಅನ್ನೋದು ಬಹಳ ಮುಖ್ಯ. ಆಸ್ಪತ್ರೆಯಿಂದಾಗ ಒಂದು ಮಾತು ಹೇಳಬೇಕು ನಾನು, ಸಾವು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕೆ ಹೀಗೆ ಕಾರಣ ಆಗುತ್ತೆ. ಅದು ಭಾಳ ಚಂದ, ಅದು ತಮಾಷೆ ಅನಿಸುತ್ತದು. ನಾಲ್ವಡಿಯವರ ಎರಡನೇ ಅಕ್ಕ ಕೃಷ್ಣ ಜಮ್ಮಣ್ಣಿ, ಆಕೆ ಮತ್ತು ಆಕೆಯ 3 ಹೆಣ್ಮಕ್ಕಳು ಕ್ಷಯ ರೋಗ ಬಂದು ಸಾಯ್ತವೆ. ಮೂರು ಹೆಣ್ಮಕ್ಳು ಪ್ಲಸ್ ಅಮ್ಮ ಕ್ಷಯ ರೋಗಕ್ಕೆ ಬಲಿಯಾಗ್ತಾರೆ. ಯಾರು ಸಾಮಾನ್ಯವಾದ ಜನ ಅಲ್ಲ, ಮಹಾರಾಜನ ಸೋದರಿ ಮತ್ತು ಸೋದರಿಯ ಮಕ್ಕಳು, ಅರಮನೆಯವರು. ಅರಮನೆ ಮಕ್ಕಳಿಗೇನೆ, ಅರಮನೆಯವ್ರಿಗೇನೆ ಕ್ಷಯರೋಗಕ್ಕೆ ನಾನು ಟ್ರೀಟ್ಮೆಂಟ್ ಕೊಡೋಕ್ಕಾಗೋಲ್ಲ ಅಂದರೆ ಇನ್ನು ಸಾಮಾನ್ಯವಾದ ಜನಗಳ ಪಾಡೇನು? ಅವ್ರ ಅಪ್ಪ ಸತ್ತಾಗ ಚಾಮರಾಜೇಂದ್ರ ಒಡೆಯರ್ಗೆ ಗಂಟ್ಲು ನೋವು, ಡಿಪ್ಸಿಯಾನೋ ಏನು ಹೇಳ್ತೀವಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಇಂಡಿಯಾಲಿ ಕ್ಷಯರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಅಕ್ಕ ಮತ್ತು ಅಕ್ಕನ ಮಕ್ಕಳ ಈ ದುರಂತ ಸಾವು ಒಂದು ಚಿಂತನೆಗೆ ಪ್ರೇರೇಪಣೆ ಆಗುತ್ತೆ. ಸಾಮಾನ್ಯವಾದ ಜನಗಳ ಪಾಡೇನು? ಹಾಗವರು ಕೃಷ್ಣ ಜಮ್ಮಣ್ಣಿ ಆಸ್ತಿಯಿಂದ 75,000 ರೂಪಾಯಿ ತಗೊಂಡು 75,000 ತಗೊಂಡು ಮೈಸೂರಿನ ಜನತೆಯೂ ಹಣ ಕೊಡ್ತಾರೆ. 1921ರಲ್ಲಿ ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿ ಹೆಸರಿನಲ್ಲಿ ಕ್ಷಯರೋಗ ನಿವಾರಣಾ ಆಸ್ಪತ್ರೆಯನ್ನು ಮೈಸೂರು ಟೋಲ್ಗೇಟ್ ಆಚೆ ಕನ್ನಂಬಾಡಿ ಕಟ್ಟೆ ರಸ್ತೆಯಲ್ಲಿ ಗುಡ್ಡದ ಮೇಲೆ ಕಟ್ತಾರೆ. ಇವತ್ತು ಅದು ಒಂದು ಎಕ್ಸ್ಟೆನ್ಷನ್ ಆಗಿದೆ. ಸಾವು ಕೂಡ ಜನೋಪಕಾರಿ ಕಾರ್ಯಕ್ಕೆ ಪ್ರೇರಣೆ ನೀಡುತ್ತೆ. ಅದು ರಾಜನ ಕರ್ತವ್ಯ. ಆಸ್ಪತ್ರೆಗಳು ಕಟ್ಟಬೇಕು, ಶಾಲೆಗಳು ತೆಗಿಬೇಕು. ಆಯ್ತಪ್ಪ, ಶಾಲೆ ತೆಗೆದ್ವಿ. ಬಡ ಕೂಲಿ ಯಾವನೊಬ್ಬ ಮನುಷ್ಯ ಬೆಳಿಗ್ಗೆಲ್ಲ ದುಡಿದ್ರೆ ಅವನಿಗೆ ರಾತ್ರಿ ಮನೇಲಿ ಊಟ ಮಾಡೋದು ಸಾಧ್ಯ. ಅವನಿಗೂ ಶಿಕ್ಷಣ ಬೇಕು ಅನಿಸುತ್ತೆ. ಏನು ಮಾಡಬೇಕು? ಅವ್ನು ಓದೋದು ಬೇಡವಾ? ಆರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ದುಡಿಬೇಕು. ಅವನು ದುಡಿದ್ರೆ ರಾತ್ರಿ ಅನ್ನ ಇಲ್ಲ ಮುದ್ದೆ ತಿನ್ಬೋದು. ಅಂಥವ್ರಿಗೋಸ್ಕರ ವಯಸ್ಕರ ಶಿಕ್ಷಣ ಶಾಲೆಯನ್ನು ಶುರು ಮಾಡ್ತಾರೆ ನಾಲ್ವಡಿಯವರು 1912ರಲ್ಲಿ. ಇಂಡಿಯಾದಲ್ಲೇ ಫಸ್ಟು ವಯಸ್ಕರ ಶಿಕ್ಷಣ ಶಾಲೆ ಶುರು ಮಾಡಿದ್ದು. ರಾತ್ರಿ ಶಾಲೆ ಅಂತ ಕರೀತಾ ಇದ್ರು ಅದನ್ನು. ಹೆಣ್ಮಕ್ಳು ಒಂದು ಸಮಸ್ಯೆ ಇದೆ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತಿದ್ದನ್ನು ತಪ್ಪಿಸೋದು, ಸ್ವಲ್ಪ ಏಜ್ ಜಾಸ್ತಿ ಮಾಡ್ತಾರೆ, ಅದಿರಲಿ. ವಿಧವೆಯವ್ರದ್ದು ಅದು ಬ್ರಾಹ್ಮಣ ವಿಧವೆಯರು ಯಾರೇ ಹಾಕ್ಕೊಳ್ಳಿ, ತಲೆ ಬೋಳಿಸ್ಬಿಟ್ಟು ಅಸ್ಪೃಶ್ಯಳಿದ್ದಂಗೆ ದೂರ ಹಾಕ್ಬಿಡ್ತಾರೆ. ಯಾವುದೇ ಶುಭ ಕಾರ್ಯಕ್ಕೂ ಕರೆಯಲ್ಲ. ಆದರೆ ಗಂಡಸು ಮಾತ್ರ ಹೆಂಡತಿ ಸತ್ತೋಗ್ಬಿಟ್ರು ಮದುವೆ ಆಗ್ಬೋದು. ಇವಳೇನು ಮನುಷ್ಯರಲ್ವಾ? ಅವ್ಳಿಗೆ ಆಸೆ ಆಕಾಂಕ್ಷೆಗಳಿಲ್ವಾ? ಅವ್ಳಿಗೆ ಬದುಕಬೇಕು ಅಂತ ಅನಿಸಲ್ವಾ? ಆಗ ಈ ಥರದ ವಿಧವೆಯರಿಗೆ ಮರು ವಿವಾಹಕ್ಕೆ ಅವಕಾಶ ಕೊಟ್ಟು ಕಾನೂನು ಮಾಡ್ತಾರೆ. ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತಾರೆ.
ದೇವರಾಜ್ ಬಹದ್ದೂರ್ ಫಂಡ್ ಅಂತ ಸ್ಥಾಪನೆ ಮಾಡಿ ಅವ್ರು ಸ್ಕಾಲರ್ಶಿಪ್ ಕೊಟ್ಟು ಅವ್ರು ಶಿಕ್ಷಣ ಪಡೆಯೋದಕ್ಕೆ ಅನುಕೂಲ ಮಾಡ್ತಾರೆ. ಅವ್ರಿಗೋಸ್ಕರ ಅಬಲಾಶ್ರಮಗಳನ್ನು ಸ್ಥಾಪನೆ ಮಾಡ್ತಾರೆ. ಗತಿ ಇಲ್ಲದವ್ರಿಗೆ ಓಡಿಸ್ಬಿಡ್ತಾರೆ ಕೆಲವರು. ಅಬಲಾಶ್ರಮ ಸ್ಥಾಪನೆ ಮಾಡ್ತಾರೆ. ವೇಶ್ಯಾವೃತ್ತಿ ನಿವಾರಣೆಗೆ ಕಾನೂನು ಮಾಡ್ತಾರೆ. ಅವ್ರಿಗೆ ಬೇರೆ ಜೀವನದಲ್ಲಿ ಗೃಹಿಣಿಯಾಗಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ. ದೇವದಾಸಿ ಪದ್ಧತಿ ಅಂತಿತ್ತು. ದೇವರಿಗೆ ಬಯಸ್ಬಿಟ್ರೆ ಬಹುದಾಯಿತು. ಬಸ್ಸಿಗೆ ಬಿಡೋದನ್ನೇ ಇವ್ರ ಅಪ್ಪ ತಪ್ಪಿಸಿದ್ರು. ಉತ್ತರ ಕರ್ನಾಟಕದಲ್ಲಿದೆ. ಮೈಸೂರಿನಲ್ಲಿ ಇವ್ರು ತಪ್ಪಿಸಿದ್ರು, ಉತ್ತರ ಕರ್ನಾಟಕದಲ್ಲಿ ಉಳ್ಕೊತ್ತು. ಯಾವನೋ ಒಬ್ಬಂಗೆ ಅವಳು ದಾಸಿ. ವೇಶ್ಯಾವೃತ್ತಿ, ದೇವರ ಹೆಸರು ಬಿಡೋದು, ಅದನ್ನು ತಪ್ಪಿಸ್ತಾರೆ. ಹೆಣ್ಣು ಗಂಡಿನಷ್ಟೇ ಸ್ವತಂತ್ರಳು. ಅವಳು ಗೌರವಯುತವಾದ ಬದುಕನ್ನು ನಡೆಸಬೇಕು. ಅದಕ್ಕೆ ಅಡ್ಡಿ ಇದ್ದಂಥ ಎಲ್ಲ ಆತಂಕಗಳನ್ನು ನಿವಾರಣೆ ಮಾಡ್ತಾರೆ. ಹೆಣ್ಮಕ್ಳಿಗೋಸ್ಕರ ಬೇರೆ ಬೇರೆ ಅಂತಸ್ತಿನ ಶಾಲೆಗಳನ್ನು ಕಟ್ತಾರೆ, ಹಾಸ್ಟೆಲ್ಗಳು ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ. ದಲಿತರನ್ನು ದೂರ ಇಡ್ತಿದ್ರು. ನವರಾತ್ರಿ ಸಮಯದಲ್ಲಿ ದಲಿತರಿಗೆ ಅರಮನೆಗೆ ಬರೋದಕ್ಕೆ ಅವಕಾಶ ಕೊಡ್ತಾರೆ ದರ್ಬಾರ್ ಹಾಲ್ಗೆ. ಅಲ್ಲಿಗೆ ಕೊಟ್ಟಮೇಲೆ ಎಲ್ಲ ಕಡೆಗೂ ಪ್ರವೇಶ ಇದೆ. ಆಮೇಲೆ ಇಷ್ಟೆಲ್ಲದೂ ಬ್ರಿಟಿಷರ ಕಂಟ್ರೋಲು. ಮೈಸೂರು ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಂಥ ಅಧಿಕಾರಿಗಳು ಎಲ್ಲರೂ ಬ್ರಿಟಿಷರು ಅಥವಾ ಬ್ರಾಹ್ಮಣರು. ಅಯ್ಯಂಗಾರ್ಗಳು ಅಥವಾ ಸ್ಮಾರ್ತರು ಬ್ರಾಹ್ಮಣರಲ್ಲಿ, ಇಲ್ಲ ಬ್ರಿಟಿಷರು. ಮದ್ರಾಸಿಂದ ಕಳಿಸಲ್ಪಟ್ಟವರು ಇಲ್ಲಿಗೆ. ದಿವಾನರೆಲ್ಲರೂ ಅಲ್ಲಿಂದನೇ ಬರಬೇಕು. ಮೈಸೂರಿನ ಸ್ಥಳೀಯ ಜನ ಅಟೆಂಡರು, ಗುಮಾಸ್ತ, ಇಷ್ಟೇ. ಸೂಪರ್ಡೆಂಟ್ ಹೆಡ್ ಗುಮಾಸ್ತ. ಅವನ ಮೇಲ್ಗಡೆ ಅವನು ಬ್ರಾಹ್ಮಣ ಇಲ್ಲ ಬ್ರಿಟಿಷರ್, ಮದ್ರಾಸಿಂದ ಬಂದವರು. ಇದಕ್ಕೆ ಸ್ಥಳೀಯ ಜನ ವಿರೋಧ ಮಾಡ್ತಾರೆ. ಅರೆ ನಾವ್ಯಾಕಿರೋದು? ಅವರು ನಮ್ಮ ಹೆಗಲ ಮೇಲೆ ಹೊತ್ಕೊಂಡು ತಿರ್ಗಕ್ಕ ನಮ್ಗೆ ಯೋಗ್ಯತೆ ಇಲ್ವಾ? ಮದ್ರಾಸ್ನಲ್ಲಿ ಫಸ್ಟು ಶುರು ಆಗುತ್ತೆ ಈ ಗಲಾಟೆ. ಬ್ರಾಹ್ಮಣರಿಗೆ ಯಾಕೆ ಕೊಡ್ತೀರಿ, ಬ್ರಾಹ್ಮಣೇತರಿಗೂ ಕೊಡ್ರಿ. ಜಸ್ಟಿಸ್ ಪಾರ್ಟಿ ಅಂತ ಮದ್ರಾಸಲ್ಲಿ ಶುರು ಆಗುತ್ತೆ. ಗಾಳಿ ಬೀಸುತ್ತೆ ಅಲ್ಲಿಂದ. 1904 ಸುಮಾರು ಒಕ್ಕಲಿಗರ ಸಂಘ ಶುರುವಾಗುತ್ತೆ. 4-6 ಶುರುವಾಗುತ್ತೆ. ವೀರಶೈವ ವಿದ್ಯಾಭಿವೃದ್ಧಿ ಸಮಿತಿ ಅಂತಾಗುತ್ತೆ. ಲಿಂಗಾಯತರ ಸಂಘ ಅಂತಾಗುತ್ತೆ. ಕುರುಬರ ಸಂಘ ಆಗುತ್ತೆ. ಮುಸ್ಲಿಮರ ಸಂಘ ಆಗುತ್ತೆ. ಬ್ರಾಹ್ಮಣೇತರ ವಿವಿಧ ಜಾತಿಗಳು ಎಷ್ಟಿದ್ವೋ ಮೇಜರು, ಅವರೆಲ್ಲರೂ ಸಂಘ ಕಟ್ಕೊಂಡು ಹೋರಾಟ ಮಾಡೋಕ್ಕೆ ಶುರುವಾಗ್ತಾರೆ. ನಾವೇನೋ ನಿಮ್ಮ ಹೆಣ ಹೊತ್ಕೊಂಡು ತಿರುಗಬೇಕಾ? ನಮಗೆ ಸ್ವಾಭಿಮಾನ ಸಾಮರ್ಥ್ಯ ಇಲ್ವಾ? ನಾವು ಓದಿಲ್ವಾ? ನಮ್ಗೆ ಯಾಕೆ ಈಗ ಕೆಳಬಟ್ಟದಲ್ಲೇ ಇಡ್ತೀರಿ? ಕೊಡಿ ಟಾಪ್ ಪೋಸ್ಟು ನಮಗೂ. ತಮಾಷೆ ಅಂದರೆ ಈ ಬ್ರಾಹ್ಮಣ ವಿರೋಧಿ ಚಳವಳಿಗೆ ಮೈಸೂರಿನ ಬ್ರಾಹ್ಮಣರನ್ನು ಸಪೋರ್ಟ್ ಮಾಡ್ತಾರೆ. ಬ್ರಾಹ್ಮಣ ವಿರೋಧಿ ಚಳವಳಿಗೆ ಬ್ರಾಹ್ಮಣರು ಸಪೋರ್ಟ್ ಮಾಡ್ತಾರೆ ಮೈಸೂರಲ್ಲಿ. ಯಾಕೆ ಅಂದರೆ ಆ ಬ್ರಾಹ್ಮಣರಿಗೆ ಕೊಡಬೇಡಿ, ಈ ಬ್ರಾಹ್ಮಣರಿಗೆ ಕೊಡಿ, ಸ್ಥಳೀಯ ಬ್ರಾಹ್ಮಣರಿಗೆ ಕೊಡಿ. ಇದು ಚಳವಳಿ ರೂಪಕ್ಕೆ ಬಂದೋಗುತ್ತೆ.
ಇದನ್ನು ಬಗೆಹರಿಸೋದು ಹೇಗೆ? ನಾಲ್ವಡಿಯವರು ಬಗೆಹರಿಸಲೇಬೇಕು. ಮಹಾರಾಜನ ಕೆಟ್ಟ ಹೆಸರು ಬರುತ್ತೆ. ಬ್ರಿಟಿಷರಿಗೆ ಒಂಚೂರು ಚಾಲೆಂಜ್ ಮಾಡಬೇಕು. 1909 ಚಳವಳಿ ತೀವ್ರವಾಗಿದ್ದಾಗ ಅವ್ರಿಗೊಂದು ಅವಕಾಶ ಬರುತ್ತೆ. ನಾಲ್ವಡಿಯವರ ಕಾಲದಲ್ಲಿ ಕನ್ನಂಬಾಡಿ ಕಟ್ಟೆಯನ್ನು ಕಟ್ತಾರೆ. 1911 ಡಿಸೆಂಬರ್ಲಿ ಶುರುವಾಗಿ 1932ಕ್ಕೆ ಮುಕ್ತಾಯ ಆಗುತ್ತೆ. ಅವತ್ತು ಏಷ್ಯಾದ 2ನೇ ಅತಿ ದೊಡ್ಡ ಅಣೆಕಟ್ಟೆ ಇದು. ವಾಣಿವಿಲಾಸ ಸಾಗರ ಇತ್ತು ಮುಂಚೆ, ಆಮೇಲೆ ಕನ್ನಂಬಾಡಿ ಕಟ್ಟೆ ಆಗುತ್ತೆ. ಅವಕಾಶ ಹೇಗೆ ಬಂತು ಅಂದರೆ, ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಮೊದಲು ಪ್ಲ್ಯಾನ್ ಮಾಡಿದ್ದವನು ಬ್ರಿಟಿಷ್ ಇಂಜಿನಿಯರ್ ಕ್ಯಾಪ್ಟನ್ ನಿಕೋಲಾಸ್ ಬರ್ನಾರ್ಡ್ ಎಡ್ವಿನ್ ಡಾಸ್, DAWES. ಡಾವೆಸ್ ಅಂತಲೂ ಹೇಳ್ತಾರೆ, ಆದರೆ ಅವನು ಪ್ರೊನೌನ್ಸೇಷನ್ ಕರೆಕ್ಟಾಗಿ ಡಾಸ್. ನಾವು ಡಾವೆಸ್ ಅನ್ನೋಣ, ಡಾಸ್ ಅಂತ ಹೇಳಲ್ಲ. ಅವನು ಶುರು ಮಾಡಿದ್ದ, ಅವ್ನು ಪ್ಲ್ಯಾನ್ ಮಾಡಿದ್ದ. ಮೆಕ್ ಹಚ್ಚಿನ್ ಚೀಫ್ ಇಂಜಿನಿಯರ್ ಆಗ. ಮೆಕ್ ಹಚ್ಚಿನ್ ಅಂತ. ಎಷ್ಟನೇ ವರ್ಷದಲ್ಲಿ? ನಾನು ಹೇಳ್ತಿರೋದು 1914-8 ಸಮಯದ್ದು. ಅದಕ್ಕೂ ಹಿಂದೆ ಹೋದರೆ ಕನ್ನಂಬಾಡಿ ಕಟ್ಟೆ ಕಟ್ಟೋ ಉದ್ದೇಶ ವ್ಯಕ್ತಿ ಆರೋಪ ನಾನು ಮಾಡೋಕ್ಕೆ ಹೋಗಲ್ಲ, ಕತೆ ಕಟ್ಬಿಟ್ಟಿದ್ದಾರೆ. ಯಾರನ್ನೋ ಪ್ರಚಾರ ಮಾಡೋಕ್ಕೆ ಆ ವರ್ಗದವರು ಕತೆ ಕಟ್ತಾರೆ. ವಿಶ್ವೇಶ್ವರಯ್ಯ ಕಟ್ಟಿದ್ರು, ಅವರು ಬ್ರೈನ್ ಚೈಲ್ಡು, 100ಕ್ಕೆ 1 ಲಕ್ಷ ಸುಳ್ಳು. 1902 ಶಿವನ ಸಂಬಂಧದಿಂದ ನಾವೇನು ಕರೆಂಟ್ ಉತ್ಪಾದನೆ ಮಾಡಿದ್ವಿ. ನಾನು ಆಗಲೇ ಹೇಳಿದೆ, ಅದನ್ನು ನಾವು ಮನೆಗೆ ಬಳಸಲಿಲ್ಲ, ಕೋಲಾರ ಗೋಲ್ಡ್ ಮೈನ್ಸ್ಗೆ ಕೊಡ್ತೀವಿ. ಯಾಕೆ ಮಾರಾಟ ಮಾಡ್ತೀವಿ. 1 ಹಾರ್ಸ್ ಪವರ್ಗೆ ಅವರು 7.5 ರೂಪಾಯಿ 8.5 ರೂಪಾಯಿ ಕೊಡ್ತಾರೆ. ನಾವು ಬೇಕಲ್ಲ ಬಡ್ಜೆಟ್ಟು, ಅದಕ್ಕೆ ಅಲ್ಲೊಂದು ಕಂಡೀಷನ್ ಇತ್ತು. ಅವ್ರಿಗೆ ನಾವು ಕಮಿಟ್ ಆಗಿರುವಷ್ಟು, ಒಪ್ಪಂದ ಮಾಡಿಕೊಂಡಷ್ಟು ಕರೆಂಟ್ ಕೊಡೋಕ್ಕಾಗದೆ ಹೋದರೆ, ಅವರು ಜನ್ರೇಟರ್ ಇಟ್ಕೊಂಡು ಅವ್ರು ಮಾಡ್ಕೋತಾಯಿದ್ರು ಡೈನಮೋ. ನಾವು ಅಷ್ಟು ಕೊಡೋಕ್ಕಾಗದೆ ಹೋದರೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟಕ್ಕೆ ನಾವು ಫೈನ್ ಕಟ್ಟಬೇಕು.